ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಈಗಿನ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಆದೇಶದಂತೆ ಕೆಲವು ಪೊಲೀಸ್ ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮೇಲಿಂದ ಮೇಲೆ ಕರವೇ ಕಾರ್ಯಕರ್ತರು ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಇಂಥದ್ದೊಂದು ಸಂಶಯ ಮೂಡ್ತಾ ಇದೆ. ಬಂಧಿತ ಕರವೇ ಮುಖಂಡರ ಕುಟುಂಬಸ್ಥರಿಗೆ ಪೊಲೀಸರಿಂದ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಕರವೇ ಕಾರ್ಯಕರ್ತರ ಮನೆಗಳ ಮೇಲೆ ಪೊಲೀಸರು ಹೊತ್ತಲ್ಲದ ಹೊತ್ತಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ವಾರೆಂಟ್ ಇಲ್ಲದೆ ಇದ್ರೂ ಕೂಡ ಬಂದು ದಾಳಿ ಮಾಡಿ ನಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ನಮ್ಮನ್ನೇ ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟು ಹೋಗಬಹುದಲ್ವಾ ಅನ್ನೋದು ಅವರ ಮಾತು. ಯಲಹಂಕ, ಬ್ಯಾಟರಾಯನಪುರ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಕರವೇ ಕಾರ್ಯಕರ್ತರ ಮನೆಗಳನ್ನ ಟಾರ್ಗೆಟ್ ಮಾಡಿ ಪಿಕ್ ಅಂಡ್ ಚೂಸ್ ರೀತಿ ಪೊಲೀಸರು ವರ್ತಿಸ್ತಾ ಇದ್ದಾರೆ. ಇದರಿಂದ ಭಾರಿ ಕಿರುಕುಳ ನಮಗಾಗ್ತಾ ಇದೆ ಅನ್ನೋದು ಕರವೇ ಕಾರ್ಯಕರ್ತರು ಹಾಗೂ ಅವರ ಕುಟುಂಬದವರ ಗಂಭೀರ ಆರೋಪ. ಇದು ಸೀರಿಯಸ್ ಅಲಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಕರವೇ ಕಾರ್ಯಕರ್ತರ ಮನೆಗಳಲ್ಲಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ಅವ್ರು ಕೇಳ್ತಿರೋದಿದೆ, ನಾವು ದರೋಡೆಕೋರರ, ಕಳ್ಳರ ಅಥವಾ ಭಯೋತ್ಪಾದಕರ, ಅವ್ರ ಜೊತೆ ಯಾವ ವರ್ತನೆ ಮಾಡಬೇಕು, ಅವ್ರು ನಮಗೂ ಈ ರೀತಿ ವರ್ತನೆ ಮಾಡೋದ್ರ ಮೂಲಕ ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕರವೇ ಕಾರ್ಯಕರ್ತರು ಹಾಗೂ ಅವರ ಕುಟುಂಬದವರ ಆರೋಪ ಆಗ್ತಾ ಇದೆ. ಹೋರಾಟದ ಕಾವು ಇಳಿಬೇಕು ಅನ್ನೋದು ಈ ಸರ್ಕಾರದ ಉದ್ದೇಶನ. ಹಾಗಾದ್ರೆ ಹೋರಾಟ ಮಾಡೋದು ತಪ್ಪ ಅನ್ನೋದು ಅವ್ರ ಪ್ರಶ್ನೆ. ಶಾಂತಿಯುತವಾದಂಥ ಹೋರಾಟದ ಒಂದು ಹಾದಿಯಲ್ಲೇ ನಾವು ಸಾಕ್ತೀವಿ. ತದನಂತರದಲ್ಲಿ ಒಂದಷ್ಟು ಜನ ಕಾರ್ಯಕರ್ತರನ್ನ ಪ್ರೇರೇಪಣೆ ಮಾಡೋದು, ಮತ್ತು ಪೊಲೀಸರೇ ನಮ್ಮ ಕಾರ್ಯಕರ್ತರ ಜೊತೆಲಿ ಕಾರ್ಯಕರ್ತರ ಹಾಗೆ ನಿಂತ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು, ಅದಕ್ಕೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಕೂಡ ಇದೆ. ಅದ್ರ ಜೊತೆಗೆ ಒಂದಷ್ಟು ಠಾಣೆಗಳ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಲಾಠಿ ಚಾರ್ಜ್ ಆಗಿರುವಂಥದ್ದು, ಅದಕ್ಕೂ ಕೂಡ ನಮ್ಮ ಹತ್ರ ವಿಡಿಯೋ ದಾಖಲೆ ಇದೆ, ಅದು ಮೀಡಿಯಾದಲ್ಲೂ ಕೂಡ ಬಂದಿರುವಂಥದ್ದು. ಮತ್ತು ಇನ್ನೊಬ್ಬ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳಮಾಡಿ ಮತ್ತು ಅವನಿಗೆ ಕಾಲಿಗೆ ಒಂದಷ್ಟು ಪೆಟ್ಟಾಗಿರುವಂಥದ್ದು. ಆಮೇಲೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಮತ್ತು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ, ನೆಲಮಂಗಲ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಕಾರ್ಯಕರ್ತರುಗಳ ಮನೆಗೆ ಏಕಾಏಕಿ ನುಗ್ತಿದ್ದಾರೆ. ಮಧ್ಯರಾತ್ರಿನಲ್ಲೆಲ್ಲ ನುಗ್ಗಿ ಅವರ ಅಂದರೆ ಲೈಕ್ ವಯಸ್ಸಾದವರು ಅವರು ಇವರು ಎಲ್ಲ ಇರ್ತಾರೆ. ಆತಂಕಗೊಳ್ತಾರೋ ಇಲ್ವೋ, ಯಾರಾದರೂ ಪೊಲೀಸವರು ಯಾರಾದರೂ ಕನ್ನಡದ ಕೆಲಸ ಮಾಡಿರೋದಕ್ಕೆ ಈ ಥರ ನುಗ್ಗಿರೋದು ನಾನು ಈ ಇಡೀ ಹಿಸ್ಟ್ರಿನಲ್ಲೇ ನಾನು ನೋಡಿಲ್ಲ. ಆದರೆ ಏನೋ ಒಂದು ಕೊಲೆ ಮಾಡಿರೋರು, ದರೋಡೆ ಮಾಡಿರೋ ಥರ ಈ ಥರದಲ್ಲಿ ಏಕಾಏಕಿ ಮನೆಗಳಿಗೆ ನುಗ್ಗಿ ಅವರೆಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ಇವ್ರು ಯಾರು, ಅವ್ರು ಯಾರು ಅಂತ ಪೊಲೀಸರವರು ತನಿಖೆ ಮಾಡ್ತಿದ್ದಾರೆ. ದಾಪಿ ಅಂಜಿನಪ್ಪ ಅಂತ ಅವರು ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರು, ಅವ್ರ ಮನೆಗೆ ಹೋಗಿದ್ದಾರೆ. ಸುರೇಶ್ ಅಣ್ಣ ಅಂತ ಇದ್ದಾರೆ, ಅಲ್ಲಿನ ಭಾಗದ ಮುಖಂಡರುಗಳು, ಅವರೆಲ್ಲ ಅವ್ರ ಮನೆಗೆ ಹೋಗಿದ್ದಾರೆ. ಪುಟ್ಟೇಗೌಡರು ಇಂಥದ್ದು ಅವ್ರ ಮನೆಗಳಿಗೆಲ್ಲ ಹೋಗಿದ್ದಾರೆ. ಎಲ್ಲರೂ ಏನಂದರೆ, ನಮಗೆ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಭಯ. ಆಯಿತಾ, ರ್ಯಾಲಿನಲ್ಲಿ ನಾರಾಯಣಗೌಡ್ರನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ನಾವು ಇದ್ವಿ 3 ಗಂಟೆ ತನಕನೂ ನಾವು ಅಲ್ಲೇ ಗೌಡ್ರ ಜೊತೆನೇ ಇದ್ವಿ. ಮೆಡಿಕಲ್ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನೇನು ನಾವು ಮನೆಗೆ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ. 6 ಗಂಟೆ ಅಷ್ಟೊತ್ತಿಗೆಲ್ಲ ಪೊಲೀಸ್ನವ್ರನ್ನ ಕಳಿಸ್ತಾ ಇದ್ದಾರೆ. ಕಾರ್ಯಕರ್ತರು ಮನೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ. ಹೌದು, ನಮ್ಮ ಮನೆಗೂ ಬಂದಿದ್ದಾರೆ. ಒಂದು ಹೆಣ್ಮಕ್ಳು ಮನೆ ಅಂತಲೂ ನೋಡ್ತಾ ಇಲ್ಲ, ನಮ್ಮ ಮನೆಗೂ ಬಂದಿದ್ದಾರೆ. ಅಂದರೆ ಬಂದಿರೋರು ಪೊಲೀಸ್ನವರು ಅಂತಲೂ ನಂಬಕ್ಕಾಗಲ್ಲ ನಮಗೆ. ಯಾಕಂದರೆ ಯಾರ್ಯಾರೋ ಬರ್ತಾ ಇದ್ದಾರೆ. ಆಮೇಲೆ ಫೋನ್ ಕಾಲ್ಗಳು ಮಾಡಿಬಿಟ್ಟು ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ನೀವು ನಮ್ಮ ಅಂಗಡಿಗಳನ್ನ ಹೊಡೆದಾಕಿದ್ದೀರಾ, ನಮ್ಮ ಮಾಲ್ಗಳ ಹತ್ರ ಬಂದಿದ್ದೀರಾ, ನೀವು ನಿಮ್ಗಳನ್ನ ನಾವು ಸುಮ್ಮನೆ ಬಿಡಲ್ಲ, ಎಲ್ಲಿ ಓಡಾಡ್ತೀರಾ ನೀವು, ಆ ಥರ ಎಲ್ಲ ಬೆದರಿಕೆಗಳ ಕರೆಗಳು ಬರ್ತಾ ಇದೆ. ನಮಗೆ ಯಾವ ಥರ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಸರ್, ನಾವು ಹೊರಗಡೆಯಿಂದ ಓಡಾಡೋಕ್ಕೂ ಭಯ ಆಗ್ತಾ ಇದೆ. ಆ ಥರ ಮಾನಸಿಕ ಹಿಂಸೆಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ನನ್ನ ನೇರ ಪ್ರಶ್ನೆ, ನಾವು ಹೋರಾಟಗಾರರು ಅನ್ನೋದು ನಿಮ್ಮ ಮನಸ್ಸಲ್ಲಿದೆಯಾ, ಕೊಲೆಗಡಕರು ಅನ್ನೋದು ನಿಮ್ಮ ಮನಸ್ಸಲ್ಲಿದೆಯಾ? ಇವತ್ತು ಕೊಲೆಗಡಕರನ್ನ ಹಾಗೂ ದರೋಡೆಕೋರರನ್ನ, ಈ ವಂಚಕರನ್ನ ಕರ್ಕೊಂಡೋಗಿ ಬಂಧಿಸೋ ರೀತಿಲಿ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿದ್ದೀರಾ. ಉಳಿದಂಥ ಕಾರ್ಯಕರ್ತರನ್ನ ದುಷ್ಕರ್ಮಿಗಳ ಥರ ಬಿಂಬಿಸ್ತಾ ಇದ್ದೀರಾ. ಎಲ್ಲಿಗೆ ಬಂತು ನಮ್ಮ ರಾಜ್ಯ? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಪರ ಕನ್ನಡ ಪರ ಹೋರಾಟಗಾರರ ಮೇಲೆ ನಿಮ್ಮ ಹತ್ತಿಕ್ಕೋ ಅಂಥ ಕೆಲಸ ಬೇಡ. ನೀವು ಸೌಹೃದದಿಂದ ನೋಡಿ, ಸಿವಿಲ್ ಡ್ರೆಸ್ಸಲ್ಲಿ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನು ಕನ್ನಡ ಪರ ಸಂಘಟನೆ, ಕನ್ನಡ ಉಳಿಬೇಕು, ಈ ನಾಡಿಗೋಸ್ಕರ, ಈ ನುಡಿಗೋಸ್ಕರ ಏನು ಹೋರಾಟ ಮಾಡಿದ್ದೀವಿ, ಈ ಹೋರಾಟನ ಈ ರಾಜ್ಯ ಸರ್ಕಾರ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಯಾಕೆ ಅಂದರೆ, ಸಾಮಾನ್ಯ ಕಾರ್ಯಕರ್ತರ ಮನೆಗಳ ಹತ್ರ ಪೊಲೀಸ್ನವ್ರು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಭಯಭೀತರನ್ನಾಗಿ ಮಾಡಿ ಮುಂದಿನ ಹೋರಾಟಕ್ಕೆ ಬರದೇ ಇರೋಂಥ ರೀತಿಯಲ್ಲಿ ಮಾಡೋಂಥ ಪ್ರಯತ್ನ ಮಾಡ್ತಿದೆ. ಆದರೆ ಯಾವುದೇ ಕಾರಣಕ್ಕೂ
ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ನಾಯಕತ್ವದಲ್ಲಿ ಯಾವುದೇ ರೀತಿ ಹೋರಾಟ ಮಾಡೋಕ್ಕೆ ಸದಾ ಸಿದ್ಧವಾಗಿದೆ. ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮನೆಯವರಿಗೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾವು ತಗೊಂಡು ಹಾಕಿದ್ವಿ, ಎಲ್ಲ ಆನ್ ಮಾಡಿದ್ವಿ. ಆಮೇಲೆ ಪೊಲೀಸವ್ರು ಹೇಳಿದ್ರು ಆಫ್ ಮಾಡಿಬಿಡಪ್ಪ, ಪರ್ಮಿಷನ್ ಇಲ್ಲ ಅಂದರು, ಆಫ್ ಮಾಡಿದ್ವಿ. ಆಫ್ ಮಾಡಿದ್ಮೇಲೆ ಅವರೇ ಪೊಲೀಸರು ಒಂದೊಂದು ಗಾಡಿಗೆ ಹತ್ತರು, ಸೈಡ್ಗೆ ಹಾಕೊಂಡು ಸೈಡ್ಗೆ ಹಾಕಿದ್ದೀವಿ. ಒಂದು ಬಂದು ಇದರಲ್ಲಿ ತಗೊಂಡೋಗಿದ್ದಾರೆ, ಅದರಲ್ಲಿ ನೈಸ್ ರೋಡ್ ಹತ್ರ DJ ಗಾಡಿ. ಇನ್ನೊಂದು ಬಂದು ಇದು ಮೌಂಟ್ ಟ್ಯಾಕ್ಸ್ ಹತ್ರ ತಗೊಂಡೋಗಿದ್ದಾರೆ. ಮತ್ತು ಆಮೇಲೆ ಕ್ಯಾಂಟ್ರ್ ಗಾಡಿ ಬಂದು ಪಟೇಕರಪಳ್ಳಿದಲ್ಲಿ ತಗೊಂಡೋಗಿದ್ದಾರೆ. ಅಲ್ಲೇ 3 ಗಾಡಿ ಕ್ಯಾಂಟ್ರ್ ಗಾಡಿ ತಗೊಂಡೋಗಿದ್ದಾರೆ. ಈ ಥರ ಮಾಡಿದ್ದಾರೆ ಕ್ಯಾಂಟ್ರ್ ಗಾಡಿಗಳು. ನಮಗೆ ಈ ಥರ ಮಾಡಿರೋದು ಇದೇ ಫಸ್ಟು. ನನ್ನ ಲೈಫಲ್ಲಿ ನೋಡಿರೋ ಅಂಥ ಸರ್ಕಾರದಲ್ಲಿ ನಡೀತಾ ಇರುವುದಂಥ ತುಂಬ ಅನ್ಯಾಯ ಅಂದರೆ ಇದೊಂದೇ ನಡೀತಾ ಇರೋದು. ಏನಿಗೆ ಮಾಡಿದ್ದಾರೆ, ನಮ್ಮ ಮೇಲೆ ಏನಿಗೆ ಬತ್ತು ಇದು ಅಂತ ಗೊತ್ತಾಯ್ತಲ್ಲ. ನೋಟಿಸ್ ಕೊಟ್ಬಿಟ್ಟು ಎಲ್ಲ ಇದು ಮಾಡಿ ನಿಮ್ಮ ಗಾಡಿ ಸೀಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಗೆ ಸೀಜ್ ಮಾಡೋ ಅವಶ್ಯಕತೆ ಏನಿದಿಲ್ಲ, ನೀವು ಹೇಳಿದ್ರೆ ನಾವೇ ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಮಾರುತಿ, ಇಲ್ಲಿ ಕನ್ನಡ ಪರ ಹೋರಾಟಗಾರರು ಅನ್ನೋ ಕಾರಣಕ್ಕೆ ವಕ್ರ ದೃಷ್ಟಿ ಬಿದ್ದಿದೆ ಅನ್ನೋದು ಇವರ ವರ್ಷನ್ ಆಗ್ತಾ ಇದೆ. ಬಟ್ ಪೊಲೀಸ್ನವ್ರು ಕೊಡ್ತಾ ಇರುವಂತಹ ವರ್ಷನ್ ಏನು? ಮನೆಗಳಿಗೆ ಹೋಗಿ ದಾಳಿ ಮಾಡೋದೇನಿದೆ, ಮತ್ತೆ ಕಂಪ್ಲೀಟ್ ಆಗಿ ಹೊತ್ತಲದ ಹೊತ್ತಿಗೆ ಎಂಟ್ರಿ ಯಾಕೆ ಕೊಡ್ತಾ ಇದ್ರಂತೆ? ವಾರಂಟ್ ಇಲ್ಲದೆ ಹೋಗ್ತಾ ಇರೋದು ನೋಡ್ತಾ ಇದ್ರೆ ತುಂಬಾ ಮಿಸ್ಟೀರಿಯಸ್ ಅಂತ ಅನಿಸ್ತಾ ಇದೆ. ಆಮೇಲೆ ಇಂಟೆನ್ಷನ್ ಏನು ಅನ್ನೋ ಡೌಟ್ ಕೂಡ ಮೂಡ್ತಾ ಇದೆ ಇಲ್ಲಿ. ಖಂಡಿತ ಮಮತಾ, ಪೊಲೀಸರ ಒಂದು ವರ್ಷನ್ ಏನಪ್ಪ ಅಂದರೆ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಈಗ ಪ್ರತಿಕ್ರಿಯೆ ನೀಡಿರುವಂಥದ್ದು. ಅವ್ರು ಹೇಳ್ತಿರೋದು ಯಾರ ಮೇಲೆಲ್ಲ ಪೊಲೀಸರು ಕೇಸ್ ಮಾಡಿದ್ದಾರೆ, ಅವರು ಮನೆಗೆ ವಿಚಾರಣೆಗೆ ಹೋಗಿದ್ದಾರೆ, ಅವ್ರನ್ನ ಬಂಧಿಸೋದಕ್ಕೆ ಹೋಗಿದ್ದಾರೆ ಅಂತ ಒಂದು ಸ್ಪಷ್ಟನೆ ಕೊಡ್ತಿದ್ದಾರೆ. ಪೊಲೀಸ್ ಇಲಾಖೆ ಆ ಮಟ್ಟಕ್ಕೆ ಇಳಿದಿಲ್ಲ, ಅಂದರೆ ಏನು ರಕ್ಷಣಾ ವೇದಿಕೆ ಆರೋಪ ಮಾಡ್ತಿದೆ, ಆ ಮಟ್ಟಕ್ಕೆ ಇಳಿದಿಲ್ಲ. ಎಲ್ಲರೂ ಮನೆಗೂ ಹೋಗ್ತಿಲ್ಲ. ಯಾರು ಈ ಪ್ರತಿಭಟನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ರು, ಯಾರೆಲ್ಲ ಪ್ರತಿಭಟನೆ ಸಂದರ್ಭದಲ್ಲಿ ಕಾನೂನನ್ನು ಕೈ ತೊಗೊಂಡ್ರು ಅಂಥವ್ರನ್ನ ಪೊಲೀಸರು ಈಗ ಗುರುತಿಸಿದ್ದಾರೆ. ಅಂಥವ್ರ ಮನೆಗಳನ್ನು ಹುಡುಕಿ ಅವರ ಮನೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿರುವಂಥದ್ದು. ಇದಕ್ಕೆ ರಕ್ಷಣಾ ವೇದಿಕೆಯವರ ಒಂದು ಆರೋಪ ಏನಪ್ಪ ಅಂದರೆ, ಏಕಾಏಕಿ ನಮ್ಮ ಮೇಲೆ ದಾಳಿ ಮಾಡುವಂಥ ಅಗತ್ಯ ಏನಿದೆ, ಮನೆಗಳ ಮೇಲೆ ದಾಳಿ ಮಾಡುವಂಥದ್ದು, ಅದು ಮಧ್ಯರಾತ್ರಿಯಲ್ಲಿ ಬರುವಂಥದ್ದು, ಮತ್ತು ಮನೆಯಲ್ಲಿ ಮಹಿಳೆಯರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ನಾವೇನು ಕೊಲೆಗಡಕರ ಅಥವಾ ಬೇರೆ ರೀತಿಯ ಸಮಾಜಘಾತಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀವಾ ಅಂತ ಪ್ರಶ್ನೆಗಳನ್ನ ಮಾಡ್ತಿರುವಂಥದ್ದು, ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಯಲಹಂಕ, ಬ್ಯಾಟರಾಯನಪುರ ಮತ್ತು ದೇವನಹಳ್ಳಿ ಈ ಭಾಗದಲ್ಲಿ ಏನು 27ನೇ ತಾರೀಕು ಪ್ರತಿಭಟನೆ ಆಯಿತು. ಪ್ರತಿಭಟನೆ ಸಂದರ್ಭದಲ್ಲಿ ಈ ಭಾಗದಲ್ಲಿದ್ದಂತಹ ಕರವೇ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವರ ಫೇಸ್ಬುಕ್ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳೋದಾಗ್ಬೋದು, ಮತ್ತು ಬ್ಯಾನರ್ಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬ್ಯಾನರ್ಗಳಲ್ಲಿ ಫೋಟೋಗಳನ್ನ ನೋಡಿಕೊಂಡು ಅವರನ್ನು ಟ್ರೇಸ್ ಔಟ್ ಮಾಡಿ ಅವರ ಮನೆಗಳಿಗೆ ಹೋಗಿ ವಿಚಾರಣೆ ನಡೆಸುವಂಥದ್ದು, ಮನೆಗಳನ್ನು ಶೋಧ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ ಈಗ ಕರವೇ ಆರೋಪ ಮಾಡ್ತಿರೋದು. ಈ ನಿಟ್ಟಿನಲ್ಲಿ ಇಲ್ಲಿ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಿದ್ದಾರೆ, ಆ ಕಾರಣಕ್ಕೆ ಹೋರಾಟಗಾರರನ್ನ ತಡಿಬೇಕು ಅನ್ನುವಂಥ ಕಾರಣಕ್ಕೆ ಮನೆಗಳ ಮೇಲೆ ದಾಳಿ ಮಾಡಿದ್ರೆ ಕುಟುಂಬಸ್ಥರು ಭಯಭೀತಿಗೊಳ್ತಾರೆ, ಮುಂದೆ ಇವ್ರನ್ನ ಹೋರಾಟ ಕಳಿಸೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಈ ಯಾವುದೇ ಪ್ರತಿಭಟನೆ ಅಥವಾ ದಾಳಿಗಳು ಮಾಡಿದ್ರು ನಾವು ಬಗ್ಗಲ್ಲ, ನಮ್ಮದು ಹೋರಾಟ ನಿರಂತರವಾಗಿರುತ್ತೆ ಅನ್ನೋದು ಸಹ ಎಚ್ಚರಿಕೆನೂ ಸಹ ಈಗ ಸರ್ಕಾರಕ್ಕೆ ಕರವೇ ಕಾರ್ಯಕರ್ತರು ನೀಡ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಾರುತಿ. ಒಟ್ನಲ್ಲಿ ಹೋರಾಟಗಳ ಕಾವು ಇಳಿಬೇಕಂತ ಹೇಳಿದ್ರೆ ಈ ರೀತಿ ಹೆದರಿಸೋದು ಅಥವಾ ಭಯ ಪಡಿಸುವಂತಹ ಒಂದು ಹೆಜ್ಜೆಯನ್ನ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಪೊಲೀಸ್ನವರು ಇಡ್ತಾ ಇದ್ದಾರೆ, ಆ ಪ್ರಶ್ನೆ ಅಂತೂ ಇದೆ. ಇದೇ ಉಪಾಯ ಅಂತ ಅಂದ್ಕೊಂಡಿದ್ದಾರೆ, ಗೊತ್ತಿಲ್ಲ. ಇದು ಕರವೇ ಕಾರ್ಯಕರ್ತರು ಹಾಗೂ ಕುಟುಂಬಸ್ಥರ ಆರೋಪ. ಈ ಆರೋಪಕ್ಕೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸವನ್ನ ಪರಮೇಶ್ವರ್ ಅವರು ಕೂಡ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಒಟ್ನಲ್ಲಿ ಬಹಳಷ್ಟು ಜಿಜ್ಞಾಸೆಯನ್ನ ಕೂಡ ಈ ಎಲ್ಲ ಡೆವಲಪ್ಮೆಂಟ್ ಅಂತೂ ಮೂಡಿಸ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ.